ವಾಹನ ಸವಾರರ ಆಕ್ರೋಶಕ್ಕೆ ಕಾರಣವಾದ ಬೆಂಗಳೂರು ಸಂಚಾರಿ ಪೊಲೀಸರು ವಾಹನ ಸವಾರರ ಬಳಿ ಬಲವಂತವಾಗಿ ವಾಹನ ಕಸಿದು ಪರಾರಿ. ಹೆಲ್ಮೆಟ್ ಹಾಕಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಸಂಚಾರಿ ಪೊಲೀಸಪ್ಪನ ಕಿರಿಕಾಗಿದ್ದು, ದಂಡ ಕಟ್ತೀವಿ ಸರ್ ಗಾಡಿ ಬಿಡಿ ಅಂದ್ರೂ ಕೂಡ ಕೇಳದ ಪೊಲೀಸಪ್ಪ. ಬೆಂಗಳೂರಿನ ಕೋಣನಕುಂಟೆ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆಯಾಗಿದ್ದು, ಗಾಡಿ ಮಾಲೀಕ ಹಾಗೂ ಮಹಿಳೆಯೊಬ್ಬರು ಎಷ್ಟೇ ಅಂಗಲಾಚಿ ಬೇಡಿಕೊಂಡ್ರೂ ಕೂಡ ಕೇಳದ ಪೊಲೀಸರು ದ್ವಿಚಕ್ರ ವಾಹನದ ಕೀಯನ್ನ ಬಲವಂತವಾಗಿ ಕಸಿದ ಆರೋಪ. ಸದ್ಯ ಬೆಂಗಳೂರು ಸಂಚಾರಿ ಪೊಲೀಸರ ನಡೆ ವಿರುದ್ಧ ಎಲ್ಲೆಡೆ ಆಕ್ರೋಶ. ಸರಿ ಬೇರೆ ತರ ಆಗುತ್ತೆ ನಿನಗೆ, ಬೇರೆ ತರ ಆಗುತ್ತೆ ನಿನಗೆ. ಹೇಳಪ್ಪ, ಬೇರೆ ತರ ಮಾಡ್ತಂತ್ರ ಬಿಡ್ತೀರಾ? ಬಿಡ್ತೀಯ? ಗಾಡಿಗೆ ಕೊಡ್ತೀಯ? ಫೈನ್ ಕಟ್ಟೋದಲ್ಲ, ಗಾಡಿಗೆ ಕೊಡ್ಬೇಕು. ಗಾಡಿಗೆ ಕೊಡಪ್ಪ, ಗಾಡಿಗೆ ಕೊಡ. ಇನ್ನು ಎಷ್ಟು ಮಾಡ್ತಾರೆ ಮಾಡ್ಲಿ, ಇನ್ನು ಎಷ್ಟು ಜನ ಬಿಡ್ಲೆ ಬಿಡ್ಲೆ. ಗಾಡಿಗೆ ಕೊಡಲ್ಲ, ನಾನ್ಗೆಲ್ಲ ಗೊತ್ತಿಲ್ಲ. ಗಾಡಿಗೆ ಕೊಡ್ತೀಯಾ ಇಲ್ಲ ವೈಕಲ್ ಹಾಕಲ್ಲ, ಇಲ್ಲ ವೈಕಲ್ ಕಟ್ಲ, ವೈಕಲ್ ಕಟ್ಟಿರ್ತೀವಿ. ನೀನೇನ್ ನೋಡ್ತೀಯ? ವೈಕಲ್ ಕಟ್ಟಿದ್ರೆ ವೈಕಲ್ ಕಟ್ಟಿ ನೀನೇನ್ ನೋಡ್ತೀಯ? ವೈಕಲ್ ಕಟ್ಟಿ ನೀನೇನ್ ನೋಡ್ತೀಯ? ಆಯ್ತಾ? ವೈಕಲ್ ಕಟ್ಟಿ ನೀನೇನ್ ನೋಡ್ತೀಯ? ವೈಕಲ್ ಬಂತು ಅಂದ್ರೆ ನೀನು ಅನ್ಬೋಡ್ತೀಯ. ಇಬ್ರು ಅನ್ಬೋಡ್ತೀರಾ, ಇಬ್ರು ಅನ್ಬೋಡ್ತೀರಾ, ಇಬ್ರು ಅನ್ಬೋಡ್ತೀರಾ, ಇಬ್ರು ಅನ್ಬೋಡ್ತೀರಾ. ಗಾಡಿಗೆ ಕೊಡ್ಬೇಕು. ಗಾಡಿಗೆ ಕೊಟ್ಟರೆ ಮರ್ಯಾದೆಗೆ ಏನಾಗುತ್ತೆ ಅದು ಮಾಡ್ಕೊಂಡು ಹೋಗ್ತೀಯ. ಗಾಡಿಗೆ ಕೊಡ್ಲಿಲ್ಲ ಅಂದ್ರೆ ಬೇರೆ ತರ ಆಗುತ್ತೆ. ಕೊಡು, ಗಾಡಿಗೆ ಕೊಡು, ಗಾಡಿಗೆ ಕೊಡು. ಮತ್ತೆ ಬೇಡ ಬಿಡ, ನಾನು ಎತ್ಕೊಳ್ತೇನೆ. ಅದು ತೊಂದರೆ ಕೊಡ್ಬೇಡ. ತೊಂದರೆ ಕೊಟ್ಟರೆ ನಾನು ಬೇರೆ ತರ ಮಾಡ್ತೀನಿ. ಬಂತು ಬಾ, ಅದರಲ್ಲೇ ಬಿಡ ಗಾಡಿಗೆ. ಒಂದೂರು ಬಂದಿದ್ದಾರೆ, ನಾನೇ ಫೋನ್ ಮಾಡ್ತಿದ್ದೆ ವೈಕಲ್ಗೆ. ಒಂದೂರು ಬಂದಿದ್ದಾರೆ, ಕೊಟ್ಟಿದ್ದೀನಿ. ಗಾಡಿಗೆ ಕೊಡ್ತಾ ಇಲ್ಲ, ಇಲ್ಲ ಗಾಡಿ ಕೊಡ್ತಾ ಇಲ್ಲ. ಈ ಅಮ್ಮ ಇಲ್ಲದಲ್ಲಿ ವಿಡಿಯೋ ಮಾಡ್ಕೊಂಡು ಅವನೇನಿಲ್ಲ, ಈ ಅಮ್ಮನ ಮುಳ್ಕೊಳ್ಳಿ, ನಾನು ಸ್ಟೇಷನ್ ಬಂದು ಎಫ್ ಮಾಡ್ತೀನಿ. ಅಮ್ಮ ಗಾಡಿಗೆ ಅಲ್ಲ, ಗಾಡಿಗೆ ಕೊಡ, ಗಾಡಿಗೆ ಕೊಡ. ಮಾತಾಡಿದ್ರೆ ಗಾಡಿಗೆ ಕೊಡ್ತೀಯಲ್ಲ, ಕೊಡು, ಗಾಡಿಗೆ ಕೊಡು ಫಸ್ಟ್. ಕೊಟ್ರೆ ಕೈ ಕೊಡ್ಬೇಕು. ವೈಕಲ್ 200 ರೂಪಾಯಿ ಜಾಸ್ತಿ ಇರುತ್ತೆ. ಇತ್ತೀಚೆಗೆ ರೌಡಿಸಮ್ ಫುಲ್ ರೌಡಿಸಮ್ ಆಗ್ಬಿಟ್ಟೈತೆ.